2 ನಿಮಿಷ ಟೈಮ್ ಕೊಟ್ಟಿದ್ರೆ ನಾನೇ ಎಲ್ಲ ಎತ್ಕೊಂಡು ಹೋಗ್ತಿದ್ದೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ಕರಿ ನಾಗರಾವ್ ಕಡಿ ಅಂತ ಶಾಪನಾದರೂ ಹಾಕ್ತಿದ್ದೆ. ಇವನಿಗೆ ಅದನ್ನು ಹಾಕಕ್ಕಾಗಲ್ಲ. ತಾತನ ಮೊಮ್ಮಗನಾಗಿ ನನಗೆ ತಾಳಿ ಕಟ್ಟಿ ಬಚಾವಾಗ್ಬಿಟ್ಟ. ಇಲ್ಲ ಅಂದಿದ್ರೆ ನನ್ನ ಶಾಪದ ಪವರ್ ಏನು ಅಂತ ತೋರಿಸ್ತಿದ್ದೆ ಇವನಿಗೆ. ಇವನು ಮಾಡಿರೋ ಕೆಲಸಕ್ಕೆ ಒಂದು ಶಾಪನಾದ್ರೂ ಹಾಕ್ಲೇಬೇಕು. ಹಾಳದವನು. ಯಾರಿಗೆ ಶಾಪ ಹಾಕ್ತಿದ್ಯಾ ಲಕ್ಷ್ಮಿ? ಇನ್ಯಾರಿಗೆ? ನನ್ನ ವಸ್ತುಗಳನ್ನ ನನ್ನ ಹೊರಗಡೆ ಹಾಕದ್ನಲ್ಲ ಅವನಿಗೆ. ಲಕ್ಷ್ಮವ್ವ, ಕಟ್ಕೊಂಡ್ ಗಂಡಂಗೆ ಹಂಗೆಲ್ಲ ಶಾಪ ಹಾಕ್ಬಾರ್ದು ಕಣ್ರವ್ವ. ಈಗ ಹಾಕಿರೋದು ಕಮ್ಮಿನಾಗಕ್ಕೆ ಆಗ್ಲಿ. ನನ್ನ ತಲೆಗೆ ಬಂದಿದ್ದೇನೆ. ಏನಾದ್ರೂ ನಾನು ಶಾಪ ಹಾಕಿದಿದ್ರೆ ಯಾವ್ದು ಬೇಡ, ಸುಮ್ಕಿರವ್ವ. ಸರಿ ಸರಿ ನಾಗಿ ಎಲ್ಲ ಜೋಡಿಸ್ಕೊಡೋಣ. ಲಕ್ಷ್ಮವ್ವ, ನೀ ಸುಮ್ಮನೆ ನಿಂತ್ಕೊಳ್ರವ್ವ, ನಾನೆಲ್ಲ ಜೋಡಿಸ್ಕೊತೀನಿ. ಪಾಪ ಈ ಸೊರೊತ್ನಲ್ಲಿ ಹೆಣ್ಮಕ್ಳನ್ನ ಹಿಂಗೆಲ್ಲ ಗೋಳೆಕೊಳ್ಳೋದು ಸರಿಯಲ್ಲ. ನಾಗಿ ಕೆಟ್ಟದ್ದು ಒಳ್ಳೇದೆಲ್ಲ ಆಮೇಲೆ ಮಾತಾಡೋಣ, ಸುಮ್ಮನಿರು. ಪಾಪ ನಮ್ ಲಕ್ಷ್ಮವ್ವ ನೋಡ್ತಾ ಇದ್ರೆ ನನ್ ಕೊರಳಿ ಚುರ್ಕಂತದ್ ಕಣ್ರವ್ವ. ಲಕ್ಷ್ಮವ್ವ, ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಜೋಡಿಸ್ಬೇಕಂತ ಹೇಳ್ಬಿಟ್ರೆ ನಾನು ಕರೆಕ್ಟಾಗಿ ಜೋಡಿಸ್ಬಿಡ್ತೀನಿ. ಬೇಡನಾಗದ್ಕೆ ನಾನೇ ಜೋಡಿಸ್ಕೋತೀನಿ. ಪಾವನ್ಯಾಕ ನಿಮ್ಗೂ ಥ್ಯಾಂಕ್ಸ್. ಏನ್ ಲಕ್ಷ್ಮಿ ನೀನು ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು ನಿಧಾನಕ್ಕೆ ಜೋಡಿಸ್ಕೊ, ನಾನು ಊಟ ತಗೊಂಡ್ಬರ್ತೀನಿ. ಬೇಡ ಅಕ್ಕ, ನನ್ಗೆ ಹಸಿವಿಲ್ಲ. ನೀವ್ ಹಿಂಗ್ ಹೇಳ್ತೀರಂತಾನೆ ಅವ್ರು ಹಂಗೆ ಹೇಳಿರೋದು. ಆಮ್ಯಾಕೆ ಊಟ ತಂದು ಕೊಡ್ತಾರೆ. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಚಂದಕ್ ಮಲ್ಕಳಿ. ಬ್ಯಾಗ್ ಎಲ್ಲ ಕೊಡ್ರವ, ನಾನು ಅಲ್ಲಿ ಇಟ್ಟಿರ್ತೀನಿ. ಮತ್ ಬಂದು ನೀವು ಜೋಡಿಸ್ಕೊಳ್ಳಿ. ಅದು ಎಷ್ಟು ಪ್ರೀತಿಯಿಂದ ಕೊಡ್ಸಿದ ಫೋನ್ ಅವನೇ ಆಗ್ತಿಲ್ಲ. ದೇವಕಿಯವರು ಒಂಥರ ನಿಮ್ಮನೆ ಫೈರ್ ಬ್ರ್ಯಾಂಡ್ ಅಂತಾನೆ ಅನ್ನಿ. ಒಂಥರ ಫೈರೇ. ಯಾವತ್ತು ಯಾವ ವಿಷಯಕ್ಕೂ ಡಲ್ ಆಗಿದ್ದಿಲ್ಲ, ಕುಗ್ಗಿದ್ದಿಲ್ಲ. ಆದರೆ ಈಗೇನಾಯ್ತು ಅವರಿಗೆ? ಯಾರು ಕೇಳಿದ್ರು ಏನು ಹೇಳ್ತಾ ಇಲ್ವಲ್ಲ ಅವರು. ಹೇಳಿದ್ರೆ ಅಟ್ಲೀಸ್ಟ್ ಯಾರಾದರೂ ಏನಾದರೂ ಸಹಾಯ ಮಾಡ್ಬೋದು. ಹೆಲ್ಪಾ? ಅತ್ತೆಗೆ? ಯಾರಾದರೂ ಆ ಥರ ದೇವಕಿ ಅತ್ತೆ ಹತ್ರ ಮಾತಾಡಿದ್ರೆ ಮುಗೀತು. ಹೆಲ್ಪ್ ಅಂದರೆ ಧೈರ್ಯ ತುಂಬೋದ್ರ ಬಗ್ಗೆ ಹೇಳಿದ್ದು ಅಮೃತ ಅವರೇ. ಅತ್ತೆಗೆ ಧೈರ್ಯ ಹೇಳೋ ಅಷ್ಟು ಧೈರ್ಯ ಯಾರಿಗಿದೆ ಹೇಳಿ? ಅವರು ಧೈರ್ಯಕ್ಕೆ ಒಂಥರ ಸಿನಾನಿಮ್ಸ್ ಇದ್ದಂಗೆ ಇದ್ರು. ಅವ್ರು ಮತ್ತೆ ಮೊದಲಿನ ಥರ ಆದರೆ ಸಾಕು. ನನಗೂ ಅದೇ ಅನ್ಸೋದು ಸಂಜೀವ್ ಅವರೇ.